ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ, ಬಟ್ ಆಗಿರಲಿಲ್ಲ. ಹಂಗೆ ಹಾಫ್ ಆನ್ ಅವರ್ ಹಿಂದೆ ಒಂದು ಕಾಲ್ ಬಂತು, ಬೇಗ ರೆಡಿಯಾಗಿ ಆಫರ್ ಇದೆ ಇವತ್ತೇ ಮುಗಿಯುತ್ತೆ ಅಂತ. ಸೊ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಅಂದರೆ ಯಾರು ಗೊತ್ತಿಲ್ಲದೆ ಹೋದರೆಲ್ಲ ಗೊತ್ತಿರೋರೇ ಫೋನ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಎಲ್ಲ ಆಯಿತು ಅಂತ ಒಪ್ಕೊಂಡು ರೆಡಿಯಾಗಿ ಇವಾಗ ಹೋಗೋಣ ಅಂತ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಿ, ಯಾರಿಗೆ ಹೋಗ್ತಿದ್ದೀವಿ ಅಂತ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡ್ದಲೇ ನೋಡಿ. ನಾನು ನಮ್ಮ ಮಗಳು ರೆಡಿಯಾಗಿ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿಲ್ಲ, ಸಿಂಪಲಾಗಿ ರೆಡಿಯಾಗಿದ್ದೀವಿ. ಈಗ ಹೊರಡ್ತಿದ್ದೀವಿ, ಬನ್ನಿ ಹೋಗೋಣ. ನಾವು ಬಂದಿರೋದು ಯಾವುದಪ್ಪ ಅಂದರೆ ಒಂದು ಮಾಲ್. ಇದು ಯಾವುದಪ್ಪ ಮಾಲ್ ಇದು ಅಂದರೆ ಗ್ಲೋಬಲ್ ಡಿವೈನಿಟಿ ಮಾಲ್. ಇದು ಲೊಕೇಟೆಡ್ ಆಗಿರೋದು ನಾಯನಹಳ್ಳಿಲಿ. ಆಲ್ಮೋಸ್ಟ್ ಈ ಸರೌಂಡಿಂಗಲ್ಲಿ ಇರೋರು ಎಲ್ಲರಿಗೂ ಈ ಮಾಲ್ ಗೊತ್ತಿರುತ್ತೆ, ಬಟ್ ನಾವು ಇಲ್ಲಿಗೆ ಬರ್ತಾ ಇರೋದು ಫಸ್ಟ್ ಟೈಮ್. ನ್ಯೂ ಇಯರ್ಗೋಸ್ಕರ ತುಂಬ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ನಾವು ಹೋಗ್ತಾ ಇರೋದು ಬಾರ್ಬಿಕ್ಯೂ ನೇಷನ್ಗೆ. ನ್ಯೂ ಇಯರ್ ಆಫರ್ ಇತ್ತು, ಹಾಗೆ ಸಂಡೇ ಬೇರೆ ಇತ್ತಲ್ಲ, ಅದಕ್ಕೋಸ್ಕರ ನಮ್ಮ ತಂಗಿಯವ್ರು ಕಾಲ್ ಮಾಡಿ ಕರೆದ್ರು, ಬನ್ನಿ ಯಾರು ಅಂತ ನಿಮಗೆ ಪರಿಚಯ ಮಾಡೋದು. ನಿಮ್ಗೆ ಆಲೇ ಗೊತ್ತಾಗಬೇಕು, ಈಗ ನಾವು ಆಲೇ ಎಲ್ಲಿ ಬಂದಿದ್ದೀವಿ ಅಂತ. ಯಾರೋ ಫೋನ್ ಮಾಡಿದ್ರು ಕೇಳಿದ್ನಲ್ಲ, ನಮ್ಮ ಸಿಸ್ಟರ್ ನೋಡಿ, ಅವರು ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಇವ್ರಿಗೆ ವಿಡಿಯೋ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಫೋರ್ಸ್ ಮಾಡಿ ಏನಾಗಲ್ಲ, ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಮೇಲೆ ಒಂದು ಮೆಮೊರಿ ಇರುತ್ತೆ, ಏನಾಗಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ. ಹಾಗೆ ನಾವು ನಾನ್ ವೆಜ್ ಪ್ರಿಯರಲ್ವ, ನೋಡಿದ್ರೆ ಫಸ್ಟೇ ಇವರು ವೆಜ್ ತಂದಿದ್ದಾರೆ. ಇನ್ನೇನು ಮಾಡೋದಪ್ಪ, ಅದನ್ನು ಟೇಸ್ಟ್ ನೋಡೋಣ ಬಂದಿದ್ದೀವಲ್ಲ ಅಂತೇಳಿ ಅದನ್ನು ಟೇಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಬತ್ತು ನೋಡಿ ನಾನ್ ವೆಜ್ಜು. ನಾವು ಮಾತಾಡೋದು ಕಡಿಮೆ ಮಾಡಿ ಟೇಸ್ಟ್ ನೋಡಿದ್ದೆ, ಹೊಟ್ಟೆ ಮಾತ್ರ ಹೊಟ್ಟೆ ಫುಲ್ ಆದಂಗೆ ಅನ್ನಿಸ್ತು. ಆವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಒಂದು ಫೋಟೋ ತಗೊಳ್ಳೋದು ನೋಡಿ, ನನ್ನ ಮಗಳಿಗೆ ಮಾಡಿದ್ರೆ ಅವಳು, ನನ್ನ ಮಗಳು ನನಗೆ ಫೋಟೋ ತಗೊಳ್ಳಮ್ಮ ಅಂತ ನನಗೆ ಗ್ಲಾಸ್ ಆಗ್ತಿದ್ದಾಳೆ. ನೋಡ್ರಿ ಎಷ್ಟು ಖಾಲಿ ಆಗ್ತಿದೆ ಅಂತ. ತಿಂತಾ ಇದ್ದೀವಿ, ಅದು ಖಾಲಿ ಆಗ್ತಾ ಇದೆ, ತೊಗೊಂಬರ್ತಾವ್ರೆ. ನಮ್ಮನೆಯವರು ಹಾಗೆ ನಮ್ಮ ನಾದಿನಿ ಹಸ್ಬೆಂಡು ತುಂಬ ಬ್ಯಾಟಿಂಗ್ ಮಾಡಿದ್ರು. ಯಾಕೆ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಬಾರ್ದವಲ್ಲ, ಅದಕ್ಕೋಸ್ಕರ. ಬಟ್ ನಾವುಗಳು ಮಾತ್ರ ಅಷ್ಟಕ್ಕಷ್ಟೇ ಅಂದ್ಕೊಳ್ಳಿ. ಆದರೂ ಇಷ್ಟು ದಿನ ಹೊಟ್ಟೆಲಿ ಖಾಲಿ ಇದ್ದಿದ್ದು ಜಾಗ ಎಲ್ಲನೂ ಫುಲ್ ಮಾಡಿದೆ ಅಂತ ಅಂದ್ಕೊಂಡೆ. ನಾನಂತೂ ಹೊಟ್ಟೆ ಸಾಕು ಅನ್ನೋಷ್ಟಕ್ಕೆ ತಿಂದು ಕೊನೆಗೆ ಇರುತ್ತಲ್ಲ ಐಸ್ ಕ್ರೀಮು ಎಲ್ಲ ತೊಗೊಂಡು ತಿನ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ನೋಡಿದರೆ ಫೋಟೋ ಶೂಟ್ಗೆ ಅಂತಲೇ ಡಿಸೈನ್ ಮಾಡಿದ್ದಾರೆ ಅನಿಸುತ್ತೆ. ಅದನ್ನು ನಾವು ಫೋಟೋ ಶೂಟ್ ಮಾಡಿಕೊಂಡು ಒಂದು ರ್ಯಾಂಪ್ ವಾಕ್ ಮಾಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ನೋಡಿ ಹೆಂಗೆ ಬರ್ತಾಯಿದ್ದೀವಿ ಅಂತ. ಅದ್ರ ಜೊತೆಗೆ ಒಂದು ರೀಲ್ಸ್ ಕೂಡ ಮಾಡಿದ್ವಿ. ಲೇಟ್ ಆಯಿತು ಅಂತ ಮನೆ ಕಡೆ ಹೊರಟ್ವಿ. ಅರೆ ನೋಡಿ, ನನ್ನ ಚಿಕ್ಕ ಮಗಳು ಬರ್ತಾನೆಲ್ಲ ನಮಗೆ ಬಾಯ್ ಮಾಡ್ತಿದ್ದಾಳೆ. ಹಾಗೂ ಈಗ ಲೇಟ್ ಆಯ್ತಲ್ಲ ಅಂತ ಅವಳನ್ನು ಎಳ್ಕೊಂಡು ಹೊರಟ್ವಿ. ಹೀಗೆ ಫ್ಯಾಮಿಲಿ ಜೊತೆ ಸೇರಿಕೊಂಡ್ರೆ ತುಂಬ ಎಂಜಾಯು ಮಾಡ್ತೀವಿ, ಹಾಗೆ ಒಂದು ಪಟ್ ಜಾಸ್ತಿನೂ ತಿಂತೀವಿ ಅಂತ ಅನ್ಕೋತೀನಿ. ಹೀಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.